ತುಂಬಾ ಒಂದ್ ಕಡೆ ಅವ್ರಿಲ್ಲ ಅಂತ ಬೇಜಾರಾಗ್ತಾ ಇದೆ ಜಾಸ್ತಿನೇ. ಅವ್ರಿದ್ರೆ ಚೆನ್ನಾಗಿರೋದು. ಇವತ್ತು 50ನೇ ವರ್ಷ ಬರ್ಡೇ ಕೂಡ ಬರ್ತಾ ಇದೆ. ಒಂದ್ ಕಡೆ ತುಂಬಾ ಅಳು ಬಂದಂಗ ಆಗುತ್ತೆ. ಅವ್ರ ಬರ್ಡೇ ಇದ್ದಿದ್ರೆ ತುಂಬಾ ಗ್ರ್ಯಾಂಡ್ ಆಗಿ ಎಲ್ಲ ಸೆಲೆಬ್ರೇಷನ್ ಮಾಡೋರು. ತುಂಬಾ ಬೇಜಾರಾಗುತ್ತೆ ಅವ್ರು ಇಲ್ದಾರಲ್ಲಿ. ಸೋಮವಾರ ತುಂಬಾ ರಶ್ ಇರುತ್ತೆ ಅಂತ ಇವತ್ತೇ ಬಂದ್ಬಿಟ್ಟಿದೀವಿ. ಹೌದು, ಸೊ ಯಾರೆಲ್ಲ ಬಂದಿದ್ದಾರೆ? ನಮ್ಮ ಫ್ಯಾಮಿಲಿ ಫುಲ್ ಬಂದಿದೀವಿ ಎಲ್ಲ. ನೆನ್ನೆ ಅಪ್ಪು ಸಿನಿಮಾ ರಿಲೀಸ್ ಆಯ್ತು, ನೋಡಿದ್ರಾ? ಇನ್ನೂ ಇಲ್ಲ ಸರ್, ಹೋಗ್ಬೇಕು, ನೋಡ್ಬೇಕು. ಯಾಕೆ ಅಪ್ಪು ಅಂದ್ರೆ ಅಷ್ಟೊಂದು ಇಷ್ಟ ನಿಮ್ಗೆ? ತುಂಬಾ ಚೆನ್ನಾಗಿ ಎಲ್ಲರ ಜೊತೆನೂ ಒಂದು ಬೆರ್ತ್ಕೊಂತಾರೆ, ಕಷ್ಟ ಅಂದವ್ರಿಗೆ ಎಲ್ಲರೂ ಆಗ್ತಾರೆ. ಅದಕ್ಕೆ ತುಂಬಾ ಖುಷಿ ಆಗುತ್ತೆ ಅವ್ರು ನೋಡಿದ್ರೆ. ಆದ್ರೆ ಎಲ್ಲಾ ಜನಕ್ಕೂ ಅವ್ರು ಇನ್ಸ್ಪಿರೇಷನ್ ಆಗಿ ಉಳ್ಕೊಂತಾರೆ. ಅದಕ್ಕೂ ತುಂಬಾ ಇಷ್ಟ ಆಗುತ್ತೆ ಅವರು. ತುಂಬಾ ಭಾವುಕ ಆಗ್ತಿದೆ. ಇಲ್ಲ, ಅವ್ರು ಇಲ್ಲ ಅಲ್ಲ ಈ ಇಯರ್, ಅದೇ ಒಂದು ತುಂಬಾ ಬೇಜಾರಾಗ್ತಿದೆ. ಈಗ ಒಂದ್ 3 ವರ್ಷ ಆಯ್ತು ಅನ್ಕೊಂತೀನಿ. ಹೌದು ನೆನ್ನೆ ಅವರ ಅಪ್ಪು ಅವರ ವೈಫ್ ಅಶ್ವಿನಿ ಅವ್ರ ಬರ್ತಾರೆ. ಹೌದು. ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ವಿಶ್ ಯು ಹ್ಯಾಪಿ ಬರ್ಡೇ ಮ್ಯಾಮ್. ಯಾವಾಗ್ಲೂ ಸ್ಟ್ರಾಂಗ್ ಆಗಿರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಯಾವ ಸಿನಿಮಾ ತುಂಬಾ ಇಷ್ಟ ನಿಮ್ಗೆ? ನಮ್ಗೆ ಅಪ್ಪು ಫಿಲಮೇ ತುಂಬಾ ಇಷ್ಟ. ಅಪ್ಪು ಫಿಲಮ್ ಇಷ್ಟ, ಅಪ್ಪು ಅವರು ಇಷ್ಟನೇ. ಮಿಲನ ನಮ್ಮ ಅಮ್ಮ ಅಂತೂ ತುಂಬಾ ಇಷ್ಟ ಪಡ್ತಾರೆ ಆ ಫಿಲಮ್ಸ್. ತುಂಬಾ ಖುಷಿ ಆಗುತ್ತೆ. ಸೊ ಅದೇ ಯಾವಾಗ್ಲೂ ನಕ್ಕೊಂಡು ಎಲ್ರ ಜೊತೆನೂ ಮಾತಾಡ್ತಾರೆ. ಅವ್ರ ಸ್ಮೈಲ್ ಯಾವತ್ತೂ ಮರೆಯಕ್ಕಾಗಲ್ಲ. ಯಾವ್ದೇ ಫ್ಯಾನ್ಸ್ಗಾಗ್ಲಿ, ಯಾವುದೇ ಒಂದು ಚಿಕ್ಕ ಮಗು ಕೂಡ ಹೆಸರು ಹೇಳಿದ್ರೆ ಫಸ್ಟ್ ಅಪ್ಪು ಅಂತಾನೆ ಹೇಳ್ತಾರೆ. ತುಂಬಾ ಖುಷಿ ಆಗ್ತಾ ಹೋಗುತ್ತೆ. ಅವ್ರ ನಗುಮುಗದ ಒಡೆಯ ಅಷ್ಟೇನೆ ಎಲ್ರಿಗೂ. ಥ್ಯಾಂಕ್ ಯು ಸರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.